ಮೇ 23ನೇ ತಾರೀಕಿನ ನಂತರ ಸುಮಲತಾ ಅವರು ಊರು ಖಾಲಿ ಮಾಡ್ತಾರಂತೆ. ಈ ಮಾತನ್ನ ಸುಮಲತಾ ಅವರ ವಿರುದ್ಧವಾಗಿ ವ್ಯಂಗ್ಯದ ರೂಪದಲ್ಲಿ ಬಿಡಲಾಗಿದೆ. ಯಾರು ಹೇಳಿರೋದು? ಸುಮಲತಾ ಅವರ ವಿರುದ್ಧವಾಗಿ ಸಚಿವ ರೇವಣ್ಣ ಹೀಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಂದ್ರೆ ಸುಮಲತಾ ಅವ್ರ ವಿಚಾರವಾಗಿ ನಿನ್ನೆ ನಾವು ಗಮನಿಸ್ತಾ ಇದ್ವಿ, ಎಲ್ಲ ಶಿವರಾಮೇಗೌಡರು ಅವರು ಗೌಡ್ರೆ ಅಲ್ಲ, ಅವರು ಆಂಧ್ರದವರು, ನಾಯ್ಡು ಅವ್ರು ಇಲ್ಲಿ ಬಂದು ಓಟ ಕೀಳ್ತಾರೆ, ಒಂದಷ್ಟು ದಿನ ಆದ್ಮೇಲೆ ಅವ್ರನ್ನ ಎಲ್ಲಿ ಹುಡ್ಕೊಂಡು ಹೋಗ್ತೀರಾ, ಈ ತರದ ಟೀಕೆಯನ್ನ ಮಾಡೋದನ್ನ ನೋಡ್ತಾ ಇದ್ವಿ ನಾವು. ಈಗ ಸಚಿವ ರೇವಣ್ಣ ಅವರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಮೇ 23ನೇ ತಾರೀಕಿನ ನಂತರ ಸುಮಲತಾ ಅವರು ಅಂದ್ರೆ ರಿಸಲ್ಟ್ ಬಂದ ನಂತರ ಮಂಡ್ಯ ಖಾಲಿ ಮಾಡ್ತಾರಂತೆ. ಆಮೇಲೆ ಈ ಕಡೆ ಅವರು ತಿರುಗಿಯೂ ಕೂಡ ನೋಡಲ್ಲ ಅಂತ ರೇವಣ್ಣ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಎಚ್.ಡಿ. ರೇವಣ್ಣ ಹೀಗೆ ವಾಗ್ದಾಳಿ ನಡೆಸಿದ್ದಾರೆ. ನಿಮ್ಮ ಕಷ್ಟ ದೇವೇಗೌಡರು, ಕುಮಾರಣ್ಣ, ಪುಟ್ಟರಾಜು ನೋಡ್ಬೇಕು, ಇಲ್ಲ ನಾರಾಯಣಗೌಡ ನಾವೇ ನಿಮ್ ಕಷ್ಟಗಳಿಗೆ ಆಗ್ಬೇಕು. ಹೀಗಾಗಿ ನೀವು ಸರಿಯಾಗಿ ನಿರ್ಧಾರ ಮಾಡಿ. ಪಕ್ಷೇತರ ಅಭ್ಯರ್ಥಿ ಸುಮಲತಾ ಮಂಡ್ಯಗೆ ಏನ್ ಮಾಡಿದ್ದಾರೆ? ಸಭೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಂಬರೀಶ್ ಅವರು ಬದುಕಿದ್ದಂತ ಸಂದರ್ಭದಲ್ಲಿ ಒಮ್ಮೆಯಾದ್ರೂ ಮಂಡ್ಯಕ್ಕೆ ಬಂದಿದ್ರ ಇವರು? ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಎಚ್.ಡಿ. ರೇವಣ್ಣ ಹೀಗೆ ಪ್ರಶ್ನೆ ಮಾಡಿದ್ದಾರೆ, ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇವತ್ತು ಏನು ಪಕ್ಷೇತರ ಅಭ್ಯರ್ಥಿ ಅವರೇ ಸುಮಾರು 23ನೇ ತಾರೀಕು ಆದ್ಮೇಲೆ ಮನೆ ಬಿಡ್ತಾರೆ. ಕೇರ್ಪೇಟೆ ಕಡೆ ತಿರುಗು ನೋಡಲ್ಲ, ಎದ್ದು ಬಿದ್ದು ನೋಡ್ಬೇಕಾದ್ರೆ ನೋಡ್ಬೇಕು, ನಾರಾಯಣಗೌಡರು ನೋಡ್ಬೇಕು, ಅಲ್ದವ್ರು ದೇವೇಗೌಡರು ನೋಡ್ಬೇಕಾಗ್ತದೆ. ಯಾರು ಕೇಳ್ತಾರೆ ಅವ್ರ ರಾಜಕಾರಣದಲ್ಲಿ? ನೀವು ಅರ್ಥ ಮಾಡ್ಕೋಬೇಕು. ಈ ಪಕ್ಷೇತರ ಕ್ಯಾಂಡಿಡೇಟ್ ಏನು ಮಾಡಿದ್ದಾಳೆ ಮಂಡ್ಯಕ್ಕೆ? ಯಾವತ್ತು ಬಂದಿದ್ದಾರೆ? ಅಂಬರೀಷ್ ಹಣ್ಣಿದ್ದಾಲು ಏನಾದ್ರು ಬಂದವರು? ಒಂದು ಅಂಬರೀಷ್ ಹಣ್ಣಿದ್ದಾಲು ಬಂದಿಲ್ಲ. ಇವತ್ತು ನಾವು ಯಾಕೆಂದ್ರೆ ಯಾರ ಬಗ್ಗೆನೂ ಇದೆಲ್ಲ ಟೈಮ್ ಬರಲಿ, 23 ಕಳೀಲಿ, ರಾಜಕಾರಣ ಏನು ಅನ್ನೋದು ಹೇಳೋಣ. ಇವತ್ತು ಏನು ಪಕ್ಷೇತರ ಅಭ್ಯರ್ಥಿ ಅವರೇ ಸುಮಾರು 23ನೇ ತಾರೀಕು ಆದ್ಮೇಲೆ ರವಿ ಲಲಿಪಳೆ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರವಿ ಲಲಿಪಳೆ, ಬಹುಶಃ ಮೊದಲ ಬಾರಿ ಬಹಳ ನಿಂದಿಸಿ ಟೀಕೆ ಮಾಡಿ ಇವರೇ ಟೀಕೆಗೆ ಒಳಗಾಗಿದ್ರು. ಈ ಬಾರಿ ಬಹಳ ಹುಷಾರಾಗಿ ಟೀಕೆ ಮಾಡ್ತಾ ಇದ್ದಾರೆ, ಮತ ಸೆಳೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ರೇವಣ್ಣ ಅವರು. ಮಾಲ್ತೇಶ್, ಏನು ಹಾಸನದಲ್ಲಿ ತಮ್ಮ ಮಗನ ಪರವಾಗಿ ಕಾಂಗ್ರೆಸ್ ಮುಖಂಡರುಗಳನ್ನ ಭೇಟಿ ಮಾಡಿ ಮತಯಾಚನೆ ಮಾಡಿದಂತ ರೇವಣ್ಣ ಅವರು ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ತಮ್ಮ ಸಹೋದರ ಮಗ ನಿಖಿಲ್ ಅವರಗೋಸ್ಕರ ಇವತ್ತು ಅಂದ್ರೆ ರಾತ್ರಿ ಕೆಆರ್ಪೇಟೆಗೆ ಭೇಟಿ ನೀಡ್ತಾರೆ. ಭೇಟಿ ನೀಡಿದಂತ ಟೈಮ್ನಲ್ಲಿ ಕೆಆರ್ಪೇಟೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಮುಖಂಡರುಗಳು, ಕೆಆರ್ಪೇಟೆ ಮಾಜಿ ಶಾಸಕ ಕೆ.ಬಿ. ಚಂದ್ರಶೇಖರ್, ಮತ್ತೆ ರೆಹಮತ್ ಖಾನ್, ಮತ್ತೆ ಬಿ ಪ್ರಕಾಶ್ ಸೇರಿದಂತೆ ಹಲವು ಮುಖಂಡರುಗಳನ್ನ ಮನವೊಲಿಸ್ತಾರೆ. ಮತ್ತೆ ನೀವು ಮೈತ್ರಿ ಧರ್ಮ ಪಾಲನೆ ಮಾಡೋಕ್ಕೋಸ್ಕರ ನಮ್ಮ ನಿಖಿಲ್ಗೋಸ್ಕರ ಗೆಲುಗೋಸ್ಕರ ಸ್ಪಂದಿಸಬೇಕು, ಮತ್ತೆ ಪ್ರಚಾರ ಮಾಡ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೋತಾರೆ. ಅದಾದ ನಂತರ ಅವರು ಶಾಸಕರ ಮನೆ ಮುಂದೆ ನಡೆದಂತ ಕಾರ್ಯಕರ್ತರು ಮಾತನಾಡ್ತಾರೆ. ಆ ಟೈಮ್ನಲ್ಲಿ ಪಕ್ಷೇತರ ಅಭ್ಯರ್ಥಿ ಆಗಿರ್ತಕ್ಕಂಥ ಸುಮಲತಾ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಸುಮಲತಾ ಅವರು ಒಂದು ಬಾರಿ ಆದ್ರೂ ಅಂದ್ರೆ ಅವ್ರ ಕೊಡುಗೆ ಏನಿದೆ ಮಂಡ್ಯಕ್ಕೆ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡ್ತಾರೆ. ಮುಖ್ಯವಾಗಿ ಅವರು ಅಂಬರೀಷ್ ಅಣ್ಣ ಇರ್ತಕ್ಕಂಥ ಟೈಮ್ನಲ್ಲಿ ಒಂದಿನೂ ಕೂಡ ಮಂಡ್ಯಕ್ಕೆ ಬಂದಿಲ್ಲ, ಆದ್ರೆ ಈಗ ಬಂದು ಏನೋ ಮಾಡ್ತೀನಿ ಅಂತ ಹೇಳಿ. ಹೀಗಾಗಿ ಏನು ಅವರು ಏನು ಮೇ 23 ಆದ ತಕ್ಷಣ ಅವರು ಮಂಡ್ಯಕ್ಕೆ ಈ ಕಡೆ ತಲೆನೂ ಹಾಕಲ್ಲ, ಹೊಟ್ಟೋಗ್ಬಿಡ್ತಾರೆ. ನಾವು ಮಂಡ್ಯ ಜನರಿಗೆ ಕಷ್ಟಕ್ಕೆ ಆಗ್ಬೇಕಾದ್ರೆ ದೇವೇಗೌಡರು ಆಗ್ಬೇಕು, ಇಲ್ಲ ಕುಮಾರಸ್ವಾಮಿ ಆಗ್ಬೇಕು, ಇಲ್ಲ ಪುಟ್ಟರಾಜಣ್ಣ ಆಗ್ಬೇಕು, ಇಲ್ಲ ನಾರಾಯಣಗೌಡರು ಆಗ್ಬೇಕು. ಹಾಗಾಗಿ ನೀವು ನೋಡಿ ಯೋಚನೆ ಮಾಡಿ ಮತ ನೀಡ್ಬೇಕು. ನಿಮ್ಗೆ ಯಾರು ಸ್ಪಂದಿಸ್ತಾರೆ ಅಂತವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಥ್ಯಾಂಕ್ ಯು ರವಿ. ಹಾಗಾದ್ರೆ ರೇವಣ್ಣ ಅವರು ಏನೇನಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸುಮಲತಾ ಅವರ ವಿರುದ್ಧವಾಗಿ ಮತ್ತೊಮ್ಮೆ ಕೇಳೋಣ ಬನ್ನಿ. ಇವತ್ತು ಏನು ಪಕ್ಷೇತರ ಅಭ್ಯರ್ಥಿ ಅವರೇ ಸುಮಾರು 23ನೇ ತಾರೀಕು ಆದ್ಮೇಲೆ ಮನೆ ಬಿಡ್ತಾರೆ. ಕೇರ್ಪೇಟೆ ಕಡೆ ತಿರುಗು ನೋಡಲ್ಲ, ಎದ್ದು ಬಿದ್ದು ನೋಡ್ಬೇಕಾದ್ರೆ ನೋಡ್ಬೇಕು, ನಾರಾಯಣಗೌಡರು ನೋಡ್ಬೇಕು, ಅಲ್ದವ್ರು ದೇವೇಗೌಡರು ನೋಡ್ಬೇಕಾಗ್ತದೆ. ಯಾರು ಕೇಳ್ತಾರೆ ಅವ್ರ ರಾಜಕಾರಣದಲ್ಲಿ? ನೀವು ಅರ್ಥ ಮಾಡ್ಕೋಬೇಕು. ಈ ಪಕ್ಷೇತರ ಕ್ಯಾಂಡಿಡೇಟ್ ಏನು ಮಾಡಿದ್ದಾಳೆ ಮಂಡ್ಯಕ್ಕೆ? ಯಾವತ್ತು ಬಂದಿದ್ದಾರೆ? ಅಂಬರೀಷ್ ಹಣ್ಣಿದ್ದಾಲು ಏನಾದ್ರು ಬಂದವರು? ಒಂದು ಅಂಬರೀಷ್ ಹಣ್ಣಿದ್ದಾಲು ಬಂದಿಲ್ಲ. ಇವತ್ತು ನಾವು ಯಾಕೆಂದ್ರೆ ಯಾರ ಬಗ್ಗೆನೂ ಇದೆಲ್ಲ ಟೈಮ್ ಬರಲಿ, 23 ಕಳೀಲಿ, ರಾಜಕಾರಣ ಏನು ಅನ್ನೋದು ಹೇಳೋಣ. ಇವತ್ತು ಏನು ಪಕ್ಷೇತರ ಅಭ್ಯರ್ಥಿ ಅವರೇ ಸುಮಾರು 23ನೇ ತಾರೀಕು ಆದ್ಮೇಲೆ ಮನೆ ಬಿಡ್ತಾರೆ. ಕೇರ್ಪೇಟೆ ಕಡೆ ತಿರುಗು ನೋಡಲ್ಲ, ಎದ್ದು ಬಿದ್ದು ನೋಡ್ಬೇಕಾದ್ರೆ ನೋಡ್ಬೇಕು, ನಾರಾಯಣಗೌಡರು ನೋಡ್ಬೇಕು, ಅಲ್ದವ್ರು ದೇವೇಗೌಡರು ನೋಡ್ಬೇಕಾಗ್ತದೆ. ಯಾರು ಕೇಳ್ತಾರೆ ಅವ್ರ ರಾಜಕಾರಣದಲ್ಲಿ? ನೀವು ಅರ್ಥ ಮಾಡ್ಕೋಬೇಕು. ಈ ಪಕ್ಷೇತರ ಕ್ಯಾಂಡಿಡೇಟ್ ಏನು ಮಾಡಿದ್ದಾಳೆ ಮಂಡ್ಯಕ್ಕೆ? ಯಾವತ್ತು ಬಂದಿದ್ದಾರೆ? ಅಂಬರೀಷ್ ಹಣ್ಣಿದ್ದಾಲು ಏನಾದ್ರು ಬಂದವರು? ಒಂದು ಅಂಬರೀಷ್ ಹಣ್ಣಿದ್ದಾಲು ಬಂದಿಲ್ಲ.
ಇವತ್ತು ನಾವು ಯಾಕೆಂದ್ರೆ ಯಾರ ಬಗ್ಗೆನೂ ಇದೆಲ್ಲ ಟೈಮ್ ಬರಲಿ 23 ಕಳೀಲಿ ರಾಜಕಾರಣ ಏನು ಅನ್ನೋದು ಹೇಳೋಣ ಇವತ್ತು